ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಇಡೀ ಜಗತ್ತನ್ನೇ ನಿಯಂತ್ರಿಸ ಬಯಸುವವನು ಮೊದಲಿಗೆ ತನ್ನನ್ನ ತಾನು ನಿಯಂತ್ರಿಸಿಕೊಳ್ಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಬನ್ನಿ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಶುಕ್ರವಾರ ಯಾವ ಶುಭ ವಿಶೇಷ ಮಾಹಿತಿಯನ್ನ ತರ್ತಾ ಇದ್ದೀರಾ ನಮಗಾಗಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಪ್ರಿಯರೆಲ್ಲ ವಾಸವಾಗಿರತಕ್ಕಂಥ ಜೀವದ ರಹಸ್ಯದಲ್ಲೇ ಇವತ್ತಿನ ದಿವಸ ಪರಮಾತ್ಮನ ಕೃಪಾ ಕಟಾಕ್ಷ ಆಗಬೇಕು. ಆ ಪರಮಾತ್ಮನ ಕೃಪಾ ಕಟಾಕ್ಷ ಭೂಮಿಗಿಂತ ಮೇಲ್ಗಿರಬೇಕು. ಆ ಮೇಲ್ಮಟ್ಟಿಗೆ ಎಲ್ಲಿರ್ತಕ್ಕಂಥದ್ದು ಅಂದರೆ ಬೆಟ್ಟದಲ್ಲಿ ವಾಸವಾಗಿರಬೇಕು. ಗೃಹಾಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ನಿಧಿ ಇರಬೇಕು. ಅವನ ಸಾನ್ನಿಧ್ಯವನ್ನು ಹೆಣ್ಣು ಮಕ್ಕಳಿಗೆ ಹೊಂದ್ಕೊಂಡಿರಬೇಕು. ಕೃಷ್ಣ ಲೀಲಾಮೃತದಲ್ಲಿ ಇರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಎಲ್ಲ ಗೋಪಿಕಾಶ್ರೀ ಸಮೇತವಾಗಿರ್ತಕ್ಕಂಥ ಪರಮಾತ್ಮ ಮೇಲ್ಕೋಟೆಯ ಚೆಲುವ ನಾರಾಯಣ. ಏನು ಆನಂದ ಅಂತೆ, ನಾವು ನೋಡ್ತಾ ಇದ್ರೇನೆ ಆನಂದವಂತೆ. ಚೆಲುವ ಅಂತೆ, ಚೆಲುವ ಅಂತ ಚೆನ್ನಿಗನ ನಲಿದಾಡು ಬಾ. ಎಷ್ಟು ಚೆನ್ನಾಗಿ ನೋಡಿ, ಅಷ್ಟು ಚೆನ್ನಾಗಿ ಆ ಗೋಪಿಕಾಶ್ರೀರ ಅವನ ಕೃಷ್ಣನ್ನ ಹಾಡಿ ಹೊಗಳ್ತಾ ಇದ್ರೆ ಅಂಥ ಒಂದು ಚೆಲುವ ಜಗತ್ತಲ್ಲಿರುವಂಥ ಅಲಂಕಾರ ಪ್ರಿಯ ವಿಷ್ಣು. ಅದಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಅದರಲ್ಲೂ ರಾಜಮುಡಿ. ಅದಕ್ಕೆ ನೋಡಿ ವೈರಮುಡಿ, ರಾಜಮುಡಿ ಅಂತ ಹೇಳಿ ನಾನಾ ರೀತಿಯಲ್ಲಿ ಇರ್ತಕ್ಕಂಥ ಕಿರೀಟಗಳು ಅವನಿಗೆ. ತಿರುಪತಿಯಲ್ಲಿ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಕಿರೀಟಗಳು, ಇಲ್ಲಿ ನೋಡಿದ್ರೆ ವಿಶೇಷವಾಗಿರ್ತಕ್ಕಂಥ ಕಿರೀಟಗಳು. ಆ ಕಿರೀಟಗಳೆಲ್ಲ ಅಲಂಕಾರ ಮಾಡ್ತಾ ಅವನು ನೋಡ್ತಾ ಇರಬೇಕಂತೆ. ಒಂದೊಂದು ವಾಹನದ ಮೇಲೆ, ಒಂದೊಂದು ವಿಶೇಷವಾಗಿರ್ತಕ್ಕಂಥ ವಿಗ್ರಹದ ಮೇಲೆ ಅವನ ಲಾಲಾಸಿ ಪಾಲಿಸಿ, ಆಹಾ ತಾಯಿ ಯಶೋದೆ ಅಷ್ಟೇ ಹೇಳಿದ್ರಂತೆ. ಇಂಥ ಒಂದು ಯಶೋದೆನ ಸ್ಮರಣೆ ಮಾಡ್ಕೊಳ್ಳೋ ಕೃಷ್ಣ ಪರಮಾತ್ಮ ಚೆಲುವ ಅಂತ ಚೆನ್ನಿಗನ ನಲಿದಾಡು ಬಾ ಅಂತಕ್ಕಂಥ ಚೆಲುವರಾಯರ ಸ್ವಾಮಿ. ಚೆಲುವರಾಯಣ ಎಲ್ಲಿದ್ದಾನೆ? ಸಾಕ್ಷಾತ್ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷ. ಪಾಂಡವಪುರದಿಂದ ಪಕ್ಕದಲ್ಲಿ ಹೋಗ್ಬೋದು, ಮಂಡ್ಯ ಪಕ್ಕದಿಂದನೂ ಹೋಗ್ಬೋದು. ವಿಶೇಷವಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಆವರಣದಲ್ಲಿ ಕೂತಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಎದುರು ಭಾಗದಲ್ಲಿ ಚೆಲುವನಾರಾಯಣ ಮೇಲುಕೋಟೆ. ಈ ಮೇಲುಕೋಟೆ ಅಂದರೆ ಮಹಾರಾಜರು ಕೃಷ್ಣದೇವರಾಯರು, ಉಮ್ಮಡಿ ಕೃಷ್ಣದೇವರಾಯರ ಕಾಲದಿಂದ ಶ್ರೀಕೃಷ್ಣದೇವರಾಯರ ಅನುಗ್ರಹವನ್ನು ಪಡೆದು, ಅಂದರೆ ಆ ಕಾಲದಲ್ಲಿ ಆಂಧ್ರ ಪ್ರಾಂತದಿಂದ ಬಂದಿರತಕ್ಕಂಥವರು ಆ ಕೋಟೆಯಲ್ಲಿ ವಾಸವಾಗಿ, ಹೈದರಾಲಿ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅಂದರೆ ಅವರು ಕೂಡ ಈ ಕರ್ನಾಟಕದ ಭಾಗವನ್ನು ತಾವು ಕಬ್ಜೆಯಲ್ಲಿ ಇಟ್ಕೊಂಡಾಗ ಸಹ ಆ ಮೇಲುಕೋಟೆ ಚೆಲುವನಾರಾಯಣನ ಪೂಜೆ ಪುನಸ್ಕಾರಕ್ಕೆ ಯಾವ ಕಾಲಕ್ಕೂ ಧಕ್ಕೆ ಬರಬಾರ್ದು ಅಂತ ವಿಶೇಷವಾಗಿರ್ತಕ್ಕಂಥ ಮುಸಲ್ಮಾನರಾದ್ರೂ ಆ ಒಂದು ಪೂಜೆ ಪುನಸ್ಕಾರಕ್ಕೆ ಹೈದರಾಲಿಗಳು ಎಲ್ಲ ಚೆನ್ನಾಗಿ ನಡೀಲಿ, ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ತಿದ್ರೆ ಹೊರತು ಯಾವ ಕಾಲಕ್ಕೆ ಅಡ್ಡಿ ಆತಂಕ ಬರಲಿಲ್ಲ. ಆ ಕಾಲದ ಸತ್ಯರೂಪ ಇವತ್ತಿಗೂ ಸಾಕ್ಷಿ ರೂಪ. ಅಲ್ಲಿ ಇವತ್ತು ಶ್ರೀ ವೈಷ್ಣವರ ಅನುಗ್ರಹವನ್ನು ಪಡೆಯತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ಜೀವನ ಸ್ವರೂಪ. ಅಲ್ಲಿ ಒಂದು ವಿಗ್ರಹ ಇದೆ, ಸಾಕ್ಷಾತ್ ರಾಮಾನುಜಾಚಾರ್ಯರು ಇಲ್ಲೇ ಇದ್ದಾರೇನೋ, ಅವರ ಚರ್ಮ ಎಷ್ಟು ಚೆನ್ನಾಗಿದೆಯೋ, ಮುಟ್ಟಿದ್ರೆ ಸಾಕು. ಆ ವಿಗ್ರಹ ದೈತ್ಯಾಕಾರದಲ್ಲಿ, ಆಕಾರದಲ್ಲಿ ಅಂಥ ಒಂದು ಶವಸ್ವರೂಪದಲ್ಲಿ ಇವತ್ತಿಗೂ ನೋಡ್ಬೋದು. ಅಂದರೆ ವಿಗ್ರಹ ಇದ್ದಾಗಿಲ್ಲ, ಕಲ್ಲಾಗಿಲ್ಲ, ಮನುಷ್ಯ ರೂಪೇಣ ಅವರೇನೋ ಜೀವಂತ ಸಮಾಧಿ ಬಿಟ್ಟಿದಾರ ಅಥವಾ ಜೀವಂತವಾಗಿ ಇನ್ನೂ ಕೂತಿದಾರ. ಅಂಥ ಒಂದು ಅನುಗ್ರಹ ಇವತ್ತಿಗೂ ನಾವು ಏನಂತೀವಿ ಜೀವಂತ ಗದ್ದಿಗೆ ಅಂತ ಹೇಳ್ತೀವಲ್ಲ, ಹಾಗೆ ಆ ಗದ್ದಿಗೆ ಸ್ವರೂಪದಲ್ಲಿ ಮಣ್ಣ ಸ್ವರೂಪದಲ್ಲಿ ಆಹ್ವಾನೆಯಾಗಿರ್ತಕ್ಕಂಥ ರಾಮಾನುಜಾಚಾರ್ಯರ ಪೀಠಾರೋಹಣ ಇದೇ ಒಂದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಇಂಥ ಒಂದು ಮೇಲುಕೋಟೆ ಚೆಲುವನಾರಾಯಣನ ಸ್ಮರಣೆ ಮಾಡೋ ದಿನ ಸುದಿನ ಈ ಶುಕ್ರವಾರದಲ್ಲಿ ಅಮ್ಮನವರು ಹೆಣ್ಣು ಮಕ್ಕಳು ಇರ್ತಕ್ಕಂಥವರು ಸಾಕಷ್ಟು ಜನ ಅವನು ಹಾಡು ಹೊಗಳ್ಬೇಕಂತೆ. ಈ ಅಭಿಷೇಕ ಪ್ರಿಯ, ದೇವಿ ಸ್ತೋತ್ರ ಪ್ರಿಯ. ಆದರೆ ಚೆಲುವನಾರಾಯಣ ಸ್ವಾಮಿಗೆ ಅಲಂಕಾರದ ಜೊತೆಗೆ ಸ್ತೋತ್ರ ಪ್ರಿಯ. ಅಮ್ಮನವರೇ ಜೊತೆಗೆ ಅವಳನ್ನೆಲ್ಲಂದ್ರೆ ವಕ್ಷಸಾಂ ಲಕ್ಷ್ಮೀ ಅಂತ ಹೇಳ್ತಾರೆ. ಪಾದಸ್ವರೂಪೇ ಪದ್ಮಃ, ಪದ್ಮಾಸನ ಸ್ಥಿತೇ ದೇವಿ, ಪರಬ್ರಹ್ಮ ಸ್ವರೂಪಿಣಿ. ಪರಬ್ರಹ್ಮ ಸ್ವರೂಪದಲ್ಲಿ ಚಕ ಮಾಡ್ಲಾಕೊಂಡು ಕೂತಿದೆ. ವಕ್ಷಸ್ಥಳೇ ಲಕ್ಷ್ಮಿ ಅಂತೆ. ಎರಡೂ ಭಾಗದ ಲಕ್ಷ್ಮಿ ಪದ್ಮಾವತಿ ಸ್ವರೂಪದಲ್ಲಿ ಕಲಿಯುಗಕ್ಕೆ, ಅಂತರಯುಗಕ್ಕೆ, ತ್ರೇತಾಯುಗದಿಂದ ಹಿಡಿದು ಇವತ್ತಿನವರೆಗೂ 4 ಕಾಲಗಳೇ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ. ಅದಕ್ಕೆ ಶ್ರೀದೇವಿ ಭೂದೇವಿ ಸಮೇತ ಅಂತ. ಶ್ರೀದೇವಿ ಎದರಲ್ಲಿ, ಭೂದೇವಿ ಪಾತಾಳದಲ್ಲಿ, ಎರಡೂ ಕಾಲ ಸಮೇತವಾಗಿ ಭಾಗದವರೆಗೂ ಅವಳ ಪೂಜೆ ಕೈಂಕರ್ಯವನ್ನು ಮಾಡಬೇಕಂತೆ. ಅದಕ್ಕೆ ಯಾವತ್ತು ಶ್ರೀಮನ್ನಾರಾಯಣ ಲಕ್ಷ್ಮೀ ಸ್ವರೂಪ ಅಂತ ಕೆಳಗಿಂದ ಕಾಲಿಂದ ಮೇಲೆ ನೋಡ್ತಾ ಸ್ತೋತ್ರವನ್ನು ಹೇಳ್ತಾ ನಮಸ್ಕಾರ ಮಾಡ್ತಾ ಮಹಾಲಕ್ಷ್ಮಿ ಸ್ಮರಣೆ.